Good morning students. Jai Shri Gurudev. Welcome to Accountancy Online Classes Session 25. So Session 24 ಗೆ ಹೋಗಿ ನೋಡೋದಾದರೆ ನಾವು ಅಕೌಂಟಿಂಗ್ ಫಾರ್ ಗುಡ್ ವಿಲ್ ನಾವು ಡಿಸ್ಕಸ್ ಮಾಡ್ತಾ ಇದ್ವು. ಅದರಲ್ಲಿ ಕೇಸ್ 1 ಡಿಸ್ಕಸ್ ಮಾಡಿದ್ದೀವಿ ಆಲ್ರೆಡಿ. ಅಂದರೆ ಈ ಚಾಪ್ಟರ್ ಸ್ಟಾರ್ಟ್ ಆದಾಗಲಿಂದ ಅಂದರೆ ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ನಾವು ಸ್ಟಾರ್ಟ್ ಮಾಡಿದಾಗಲಿಂದ ನಾವು ಯಾವುದಾದ್ರ ಮೇಲೆ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಮೇಲೆ ಫೋಕಸ್ ಮಾಡೋದು ಅಂತ ಹೇಳಿದ್ರೆ ನಾವು ಸ್ಯಾಕ್ರಿಫೈಸ್ ರೇಷಿಯೋ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅದ್ರ ಬಗ್ಗೆ ನಾವು ಫೋಕಸ್ ಮಾಡಿದ್ವು. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅದ್ರ ಬಗ್ಗೆ ಫೋಕಸ್ ಮಾಡೋದು ಇನ್ ಕೇಸ್ ಆಫ್ ಅಡ್ಮಿಷನ್. ಆ್ಯಂಡ್ ದೆನ್ ಅದಾದಮೇಲೆ ನಾವು ಗುಡ್ ವಿಲ್ ಬಗ್ಗೆ ಡಿಸ್ಕಸ್ ಮಾಡೋದು. ಗುಡ್ ವಿಲ್ ಅಂದರೆ ಏನು, ಅದು ಯಾವ ಟೈಮಲ್ಲಿ ಪಾರ್ಟ್ನರ್ಶಿಪ್ ಅಥವಾ ರೀಕಾನ್ಸ್ಟಿಟ್ಯೂಟ್ ಆಗೋ ಟೈಮಲ್ಲಿ ಆದಾಗ ಯಾವ ಸಿಚುವೇಷನಲ್ಲಿ ಈ ಗುಡ್ ವಿಲ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋದು. ಓಕೆ, ಅಂದರೆ ಗುಡ್ ವಿಲ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋದು. ಗುಡ್ ವಿಲ್ ಈಸ್ ಎ ಪ್ರೀಮಿಯಮ್ ಆರ್ ಎಕ್ಸ್ಟ್ರಾ ಮನಿ ವಿಚ್ ಈಸ್ ಪೇಡ್ ಬೈ ಎ ನ್ಯೂ ಪಾರ್ಟ್ನರ್ ಟು ದ ಫರ್ಮ್ ಓಕೆ, ಟು ದ ಫರ್ಮ್ ಫಾರ್ ದಿ ಸ್ಯಾಕ್ರಿಫೈಸ್ ಗಿವನ್ ಬೈ ದಿ ಓಲ್ಡ್ ಪಾರ್ಟ್ನರ್, ವಿಚ್ ಮೀನ್ಸ್ ಇಲ್ಲೇನಾಯಿತು, the new partner paid or the new partner agreed to give a premium or extra money, that is called goodwill, to the firm. Okay, the firm will distribute that amount to the existing partners or old partners. ಆಗ್ತಿದೆಯಾ? ಎಸ್ಯೂಮ್ ಮಾಡಿ ದ ನ್ಯೂ ಪಾರ್ಟ್ನರ್ ಅವನು ಬಂಡವಾಳದ ಜೊತೆಗೆ ಎಕ್ಸ್ಟ್ರಾ ಮನಿ ತೊಗೊಬರ್ತಿದ್ದಾನೆ, ಎಕ್ಸ್ಟ್ರಾ ದುಡ್ಡನ್ನ ಹಣನ ತೊಗೊಬರ್ತಿದ್ದಾನೆ. ಆ ಹಣನ ಯಾರಿಗೆ ಕೊಡ್ತಿದ್ದಾನೆ? ಫರ್ಮಿಗೆ ಕೊಡ್ತಾ ಇದ್ದಾನೆ. ಫರ್ಮ್ ಏನು ಮಾಡುತ್ತೆ, ಆಲ್ರೆಡಿ ಆ ಫರ್ಮಲ್ಲಿ ಓನರ್ಸ್ ಇದ್ರಲ್ಲ, ಆ ಓನರ್ಸ್ಗಳಿಗೆ ಆ ಒಂದು ದುಡ್ಡನ್ನು ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಯಾಕೆ ಅವರಿಬ್ಬರಿಗೆ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ, ಅಥವಾ ಒಬ್ಬ ಇಬ್ಬರು 3 ಜನ ಯಾರು ಮೊದಲೇ ಇರ್ತಾರೆ ಪಾರ್ಟ್ನರ್ಸ್, ಯಾಕೆ ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ ಅಂತ ಹೇಳಿದ್ರೆ, ನ್ಯೂ ಪಾರ್ಟ್ನರ್ ಬರ್ತಿರೋದ್ರಿಂದ ಫರ್ಮಿಗೆ ಅವ್ರಿಗೆ ಮುಂದೆ ಬರುವ ಲಾಭಗಳು, ಪ್ರಾಫಿಟ್ಸ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಆ ಒಂದು ದೃಷ್ಟಿಯಿಂದ ಪ್ರತಿಯೊಬ್ಬ ನ್ಯೂ ಪಾರ್ಟ್ನರ್ ಇಫ್ he agreed, he has to bring a extra money to compensate the existing partners in the firm. ಓಕೆ, ಸೊ ಇದನ್ನು ನೀವು ಅಕೌಂಟಿಂಗ್ ಮಾಡಬೇಕಲ್ಲ. ಈಗ ನ್ಯೂ ಪಾರ್ಟ್ನರ್ ಎಕ್ಸ್ಟ್ರಾ ಮನಿ ತರ್ತಾನಲ್ಲ, ಅದನ್ನು ಕಾಂಪನ್ಸೇಟ್ ಮಾಡಬೇಕಲ್ಲ. ಆ ನ್ಯೂ ಪಾರ್ಟ್ನರ್ ಎಕ್ಸ್ಟ್ರಾ ಮನಿ ತರ್ತಾನೆ, ಅದನ್ನು ಅಕೌಂಟಿಂಗ್ ಮಾಡಬೇಕಲ್ಲ. ಅದಕ್ಕೆ ನಾವು ಹೆಸರು ಕೊಟ್ಟಾಯಿತು, ಗುಡ್ ವಿಲ್ ಅಂತ ಹೆಸರು ಕೊಟ್ಟಾಗಿದೆ. ಓಕೆ, ಸೊ ಅದನ್ನು ಅಕೌಂಟಿಂಗ್ ಮಾಡಬೇಕಲ್ಲ, ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ತೋರಿಸ್ಬೇಕಲ್ಲ. ಈಗ ನ್ಯೂ ಪಾರ್ಟ್ನರ್ ತರ್ತಾನಲ್ಲ, ಈಗ ಫಾರ್ ಎಕ್ಸಾಂಪಲ್ ಕ್ಯಾಪಿಟಲ್ ತಂದರೆ ನಾವೇನು ಮಾಡ್ತೀವಿ, 2 ಆಸ್ಪೆಕ್ಟ್ ಬಂತು, ಒಂದು ಕ್ಯಾಶ್, ಇನ್ನೊಂದು ಕ್ಯಾಪಿಟಲ್. ಕ್ಯಾಶ್ ಅಕೌಂಟ್ ನೇಚರ್ ಅಸೆಟ್ ಇನ್ಕ್ರೀಸ್ ಆಯಿತು, ಡೆಬಿಟ್. ಕ್ಯಾಪಿಟಲ್ ಅಕೌಂಟ್ ನೇಚರ್ ಲಯಬಿಲಿಟಿ. ಕ್ಯಾಪಿಟಲ್ ಅಕೌಂಟ್ ರೆಪ್ರೆಸೆಂಟ್ ದ ಓನರ್ಸ್, so it is liability from the firm's point of view. As per the rule, capital account is credited, okay, in the firm's book. ಅಂಡರ್ಸ್ಟ್ಯಾಂಡ್ ಆಗ್ತೀನೋ? ಅದಕ್ಕೆ ಅಕೌಂಟಿಂಗ್ ಸಿಕ್ತು. ಸೊ ಆದರೆ ಅವ್ನು ಎಕ್ಸ್ಟ್ರಾ ಮನಿ ತರ್ತಾನಲ್ಲ, ಅದಕ್ಕೆ ಅಕೌಂಟಿಂಗ್ ಮಾಡಬೇಕಲ್ವಾ. ಸೊ ಆ ಎಕ್ಸ್ಟ್ರಾ ಮನಿ ತರ್ತಾನಲ್ಲ, ಆ ತರಬೇಕಾದ್ರೆ ಇಲ್ಲೇನಾಗುತ್ತೆ, ಡಿಫ್ರೆಂಟ್ ಸಿಚುವೇಶನ್ಸ್ ಕ್ರಿಯೇಟ್ ಆಗುತ್ತೆ. ಆ ಡಿಫ್ರೆಂಟ್ ಸಿಚುವೇಶನ್ಸಲ್ಲಿ ನಾವು ಡಿಫ್ರೆಂಟ್ ಅಕೌಂಟಿಂಗ್ ಎಂಟ್ರೀಸ್ ಪಾಸ್ ಮಾಡಬೇಕು. ಎಲ್ಲವೂ ಅಟ್ ಎ ಟೈಮ್ ಒಂದೇ ಸರಿ ಆಗಲ್ಲ. ಕೆಲವು ಟೈಮ್ ಸಿಚುವೇಶನ್ 1 ಕ್ರಿಯೇಟ್ ಆಗ್ಬೋದು, 2nd ಕ್ರಿಯೇಟ್ ಆಗ್ಬೋದು, ಅಥವಾ 3rd ಕ್ರಿಯೇಟ್ ಆಗ್ಬೋದು, ಅಥವಾ 4th ಕ್ರಿಯೇಟ್ ಆಗ್ಬೋದು. ಓಕೆ, ಸೊ ಇಂಥ ಸಿಚುವೇಶನ್ಸಲ್ಲಿ ಪ್ರತಿಯೊಂದು ಸಿಚುವೇಶನ್ ಅಥವಾ ಪ್ರತಿಯೊಂದು ಕೇಸಸಲ್ಲಿ, ನಾನಿಲ್ಲಿ ಸಿಚುವೇಶನ್ನ ಕೇಸ್ ಅಂತ ತೊಗೊಂಡಿದ್ದೀನಿ ನೋಡಿ, ಒಂದು ಬೋರ್ಡ್ ಮೇಲೆ ನೋಡಿ, ಕೇಸ್ ಫಸ್ಟ್ ಅಂತ ತೊಗೊಂಡಿದ್ದೀನಿ. ಇವತ್ತು ಕೇಸ್ 2nd ಡಿಸ್ಕಸ್ ಮಾಡೋಣ. ಫಸ್ಟ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಅಗೇನ್ ಟುಡೇ ವಿ ವಿಲ್ ಡಿಸ್ಕಸ್ ಕೇಸ್ 1 ವಿತ್ ಕೇಸ್ 2. ಸೊ 2 ಕೇಸ್ ಸಿಚುವೇಶನ್ ಬದಲು ನಾನು ಏನು ತೊಗೊಂಡಿದ್ದೀನಿ, ಕೇಸಸ್ ಅಂತ ತೊಗೊಂಡಿದ್ದೀನಿ. ಆಯಿತಾ? ಈ ಕೇಸಸ್ ಯಾವಾಗ ಕ್ರಿಯೇಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಇವತ್ತು. ಸೊ ಇಲ್ಲೇನಾಯಿತು, ಪ್ರತಿಯೊಂದು ಕೇಸಸ್ಸಲ್ಲೂ ಅಕೌಂಟಿಂಗ್ ಟ್ರೀಟ್ಮೆಂಟ್ ಫಾರ್ ಗುಡ್ ವಿಲ್ ಏನಾಗ್ತಾ ಹೋಗುತ್ತೆ, ಚೇಂಜಸ್ ಆಗ್ತಾ ಹೋಗುತ್ತೆ. ನಾನು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಬಗ್ಗೆನೂ ಹೇಳಿದೆ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಇಟ್ ಡೀಲ್ಸ್ ವಿತ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಅನ್ನೋದ್ರ ಬಗ್ಗೆ ಡೀಲ್ ಮಾಡುತ್ತೆ. ಸೊ ಗುಡ್ ವಿಲ್ ಈಸ್ ಆಲ್ಸೋ ಎನ್ ಇಂಟ್ಯಾಂಜಿಬಲ್ ಅಸೆಟ್. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಅಪ್ಲೈ ಆಗಬೇಕು ಅಂದರೆ ಗುಡ್ ವಿಲ್ನ ಪರ್ಚೇಸ್ ಮಾಡಿರಬೇಕು. ಗುಡ್ ವಿಲ್ನ ಓಕೆ,
ಇಲ್ಲಿ ಗುಡ್ ವಿಲ್ ಪರ್ಚೇಸ್ ಆಗಿಲ್ಲ. ಆದ್ದರಿಂದ ನಾವು ಏನು ಪಾರ್ಟ್ನರ್ಶಿಪ್ಪಲ್ಲಿ ಅಕೌಂಟಿಂಗ್ ಫಾರ್ ಗುಡ್ ವಿಲ್ ನಾವು ಮಾಡ್ತೀವಿ, ದಟ್ ವಯೋಲೇಟ್ಸ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26. ಅಂಡರ್ಸ್ಟ್ಯಾಂಡ್? ಬಿಕಾಸ್ ಹಿಯರ್ ಗುಡ್ ವಿಲ್ ಈಸ್ ನಾಟ್ ಪರ್ಚೇಸ್ಡ್. ಈಗ ನಾನು ಹೇಳಿದೆ ಗುಡ್ ವಿಲ್ ಇಟ್ ಈಸ್ ಅನ್ ಇಂಟ್ಯಾಂಜಿಬಲ್ ಅಸೆಟ್ ಅಂತ ಹೇಳಿದೆ. ಸೊ ಅಸೆಟ್ ಈಸ್ ಮೀನ್ಸ್ ಒನ್ ಥಿಂಗ್, ಅನ್ ಆರ್ಟಿಕಲ್. ನೀವೇನು ಮಾಡ್ತೀರಾ? ಫಾರ್ ಎಕ್ಸಾಂಪಲ್ ಬಿಲ್ಡಿಂಗ್ ಅಸೆಟ್, ನೀವು ದುಡ್ಡು ಪೇ ಮಾಡ್ತೀರಾ, ಬಿಲ್ಡಿಂಗ್ನ ಕೊಂಡ್ಕೊತೀರಾ. ಸೊ ನಾವು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಬರೆದ್ಬಿಡ್ಬೋದು, ಬಿಕಾಸ್ ನೀವು ಕ್ಯಾಶ್ ಕೊಟ್ರಿ, ಇನ್ಸ್ಟೆಡ್ ಕ್ಯಾಶ್ ಬಿಲ್ಡಿಂಗ್ ಬಂತು, ನೀವು ಅಕೌಂಟಿಂಗ್ ಮಾಡಿದ್ರಿ, ಈಸಿ. ಬಟ್ ಇಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಗುಡ್ ವಿಲ್ ಅನ್ನೋದು ಇಟ್ ಈಸ್ ಅ ವ್ಯಾಲ್ಯೂ ಕ್ರಿಯೇಟೆಡ್, ನಾಟ್ ಆ್ಯಕ್ಚುಯಲ್ ಒನ್. ನೋಡಿ, ಪರ್ಚೇಸ್ ಆಫ್ ಬಿಲ್ಡಿಂಗ್ ಆ್ಯಕ್ಚುಲಾಗಿ ಫಾರ್ ಎಕ್ಸಾಂಪಲ್ ಒಂದು 10 ಲಕ್ಷ ರೂಪಾಯಿ ಬಿಲ್ಡಿಂಗ್ ವ್ಯಾಲ್ಯೂ ಇತ್ತು ಅಂದ್ಕೊಳ್ಳಿ, 10 ಲಕ್ಷ ರೂಪಾಯಿ ಪೇ ಮಾಡಿದ್ರಿ, ಬಿಲ್ಡಿಂಗ್ ಪರ್ಚೇಸ್ ಮಾಡಿದ್ರಿ. ಆ್ಯಕ್ಚುಯಲ್ ಫಿಗರ್, ಎಕ್ಸಾಕ್ಟ್ ಫಿಗರ್ ನಿಮಗೆ ಗೊತ್ತು ರೆಕಾರ್ಡ್ ಮಾಡೋಕ್ಕೆ, ದ ವ್ಯಾಲ್ಯೂ ಆಫ್ ಬಿಲ್ಡಿಂಗ್ನ 10 ಲಕ್ಷ ಅಂತ. ಬಟ್ ಇಲ್ಲಿ ಫ್ಯೂಚರ್ ಪ್ರಾಫಿಟ್ಸ್ನ ಅರ್ನ್ ಮಾಡುತ್ತೆ ಅನ್ನೋ ಒಂದು ಎಕ್ಸಾಮ್ಷನಲ್ಲಿ ಪಾಸ್ಟ್ ಆ್ಯಂಡ್ ಪ್ರೆಸೆಂಟನ್ನು ಬೇಸಾಗಿ ಇಟ್ಕೊಂಡು ಫ್ಯೂಚರ್ ಪ್ರಾಫಿಟ್ಸ್ ಇಷ್ಟೇ ರೀತಿ ಮೂವ್ ಆಗುತ್ತೆ, ಹೈಕ್ ಆಗುತ್ತೆ ಅನ್ನೋ ಒಂದು ಬೇಸಿಸ್ ಮೇಲೆ ನಾವು ಫರ್ಮ್ಸ್ದು ವ್ಯಾಲ್ಯೂನ ಜಡ್ಜ್ ಮಾಡ್ತೀವಲ್ಲ, ದಟ್ ವ್ಯಾಲ್ಯೂ ಈಸ್ ನಥಿಂಗ್ ಬಟ್ ಗುಡ್ ವಿಲ್ ಅಂತ ಹೇಳ್ತೀವಿ. ಓಕೆ, ಬಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಹೇಳೋದೇ ಬೇರೆ. ಇಲ್ಲಿ ನಾವು ತೊಗೋತಿರೋ ಮೆಷರ್ ಮಾಡ್ತಿರೋ ಗುಡ್ ವಿಲ್ನ ಮೆಷರ್ ಮಾಡ್ತಿರೋ ಅಥವಾ ಎಸ್ಯೂಮ್ ಮಾಡ್ತಿರೋ ವಿಧಾನನೇ ಬೇರೆ ಇದೆ. ಸೊ ಆದ್ದರಿಂದ ಇದು ಕಾನ್ಫ್ಲಿಕ್ಟ್ಸ್ ಆಯಿತು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26ಗೂ ಇದಕ್ಕೂ. ಈ ಥರ ಕಾನ್ಫ್ಲಿಕ್ಟ್ಸ್ ಆಗೋದಕ್ಕೆ ಕೇಸ್ 5ನಲ್ಲಿ ನಾವು ಆಲ್ಟರ್ನೇಟಿವ್ ಎಂಟ್ರೀಸ್ ಕೊಡ್ತಾ ಹೋಗ್ತೀವಿ. ಯಾಕಂದರೆ ರೆಕಾರ್ಡ್ ಮಾಡಲೇಬೇಕಲ್ಲ, ಎಕ್ಸ್ಟ್ರಾ ಮನಿ ಬಂತಲ್ಲ, ಯಾವ ಥರ ತೊಗೋಬೇಕು ಅನ್ನೋದಕ್ಕೆ. ಸೊ ಅದಕ್ಕೆ ನಾವು ಅದಕ್ಕೆ ಗುಡ್ ವಿಲ್ ಅಂತ ಕೊಟ್ಟಿದ್ವಿ, ಜಸ್ಟ್ ಫಾರ್ ಅನ್ ಅಕೌಂಟಿಂಗ್ ಪರ್ಪಸ್. ಸೊ ಕೇಸ್ 1, 2, 3, 4 ಏನು ಮಾಡುತ್ತೆ, ವೈಲೇಟ್ ಮಾಡುತ್ತೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26ನ. ಕೇಸ್ 5ನ ನಾವೇನು ಮಾಡ್ತೀವಿ, ಅದು ವೈಲೇಟು ಆಗಬಾರ್ದು, ಈ ಕಡೆ ಗುಡ್ ವಿಲ್ ಅಕೌಂಟಿಂಗು ಆಗಬೇಕು ಅನ್ನೋದು ಒಂದು ಕಾಂಪನ್ಸೇಟಿಂಗ್ ಎಂಟ್ರಿ ಕೊಡ್ತೀವಿ. ಅದು ವಿ ವಿಲ್ ಡಿಸ್ಕಸ್ ಇನ್ ದಿ ಕೇಸ್ 5. ಬಟ್ ನಿಮ್ಮ ಗಮನಕ್ಕೆ ಇರಲಿ, ಯಾಕಂದರೆ ಚಾಪ್ಟರ್ಸ್ ಓದ್ತಾ ಹೋಗ್ತೀರಾ, ಅಲ್ಲಿ ಇದೇನಿದೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಹಿಂಗೆ ಹೇಳುತ್ತೆ, ಇಲ್ಲಿ ಗುಡ್ ವಿಲ್ ಈ ಥರ ತೋರಿಸ್ತಿದ್ರಲ್ಲ ಅನ್ನೋ ಕಾನ್ಫ್ಲಿಕ್ಟ್ಸ್ ಅಥವಾ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಮೊದಲೇ ಹೇಳ್ತಾ ಇದ್ದೀನಿ. ಸೊ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನಾವು ಸೆಟ್ ಅಸೈಡ್ ಮಾಡಿ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬಿಟ್ಟು ನಾವು ಪಾರ್ಟ್ನರ್ಶಿಪ್ಪಲ್ಲಿ ಗುಡ್ ವಿಲ್ನ ಈ ರೀತಿ ನೋಡ್ತಾ ಇದ್ದೀವಿ. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಾ? ಸಿ ಪ್ರೀವಿಯಸ್ ಕ್ಲಾಸ್ನಲ್ಲಿ ಕೇಸ್ 1 ನಾವು ಡಿಸ್ಕಸ್ ಮಾಡಿದ್ವಿ. ಕೇಸ್ 1 ಏನು ಹೇಳ್ತು, ಗುಡ್ ವಿಲ್ ಬ್ರಾಟ್ ಅಂದರೆ ಕ್ಯಾಶ್ ಬ್ರಾಟ್ ಫಾರ್ ಗುಡ್ ವಿಲ್ ಬಟ್ ನಾಟ್ ವಿತ್ ಡ್ರಾನ್. ಅಂದರೆ ಸೇ ಫಾರ್ ಎಕ್ಸಾಂಪಲ್ ಎ ಬಿ ಸಿ 3 ಜನ ಪಾರ್ಟ್ನರ್ಸ್. ಎ ಮತ್ತು ಬಿ ಇವರಿಬ್ಬರು ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಅಂದ್ಕೊಳ್ಳೋಣ, existing partners. C, a new partner. C ಅಂತ ನಾವು ಡೆಫಿನೆಟ್ ಆಗಿರೋದು ಏನು ಬೇಡ, ನ್ಯೂ ಪಾರ್ಟ್ನರ್. ಸೊ ಇಲ್ಲೇನಾಯಿತು, ಸಿ ಅನ್ನೊಬ್ಬ ಪಾರ್ಟ್ನರ್, ಅವನಿಗೆ ಇಚ್ಛೆ ಇದೆ ಎ ಮತ್ತು ಬಿ ಜೊತೆ ಸೇರಬೇಕು, ನಾನು ಬಿಸ್ನೆಸ್ ಮಾಡಬೇಕು, ಪ್ರಾಫಿಟ್ಸ್ ಮಾಡಬೇಕು, ಪ್ರಾಫಿಟ್ಸ್ನ ಎಂಜಾಯ್ ಮಾಡಬೇಕು, ಬಿಸ್ನೆಸ್ನ ಗ್ರೋತ್ ಮಾಡಬೇಕು ಅನ್ನೋದು ಅವನಿಗೂ ಒಂದು ಆ್ಯಂಬಿಷನ್ ಇದೆ. ಸೊ ಅದಕ್ಕೆ ಅವನು ಪ್ರಾಫಿಟ್ ಓರಿಯೆಂಟೆಡ್ ಆರ್ಗನೈಸೇಷನ್ನೇ ಅವನು ಚೂಸ್ ಮಾಡ್ಕೊಂಡಿದ್ದಾನೆ ಇನ್ವೆಸ್ಟ್ ಮಾಡೋಕ್ಕೆ, ಓನರ್ ಆಗೋಕ್ಕೆ. ಸೊ ಸಿ ಅನ್ನೋನು ಎ ಮತ್ತು ಬಿ ನಡೆಸ್ತಿರೋ ಒಂದು ಫರ್ಮಿಗೆ ಜಾಯಿನ್ ಆಗಬೇಕು ಅಂದರೆ ಅವನು ಬಂಡವಾಳ ತರಬೇಕು, ಆಯಿತಾ? ಅವನು ಬಂದರೆ ಫ್ಯೂಚರ್ನಲ್ಲಿ ಎ ಮತ್ತು ಬಿ ತನ್ನ ಶೇರ್ ಆಫ್ ಪ್ರಾಫಿಟ್ಸು ಸಿಗೂ ಬಿಟ್ಕೊಡ್ಬೇಕು, ಹೌದಾ? ಅದಕ್ಕೆ ಎ ಆ್ಯಂಡ್ ಬಿ ಡಿಮ್ಯಾಂಡ್ ಮಾಡಿದ್ರು ಸಿಗೆ, ನೀನು ಬಂಡವಾಳ ತರೋ ಜೊತೆಗೆ ನೀನೇನು ತರಬೇಕು, ಎಕ್ಸ್ಟ್ರಾ ಮನಿ ತರಬೇಕು. ಓಕೆ, ಸೇ ಫಾರ್ ಎಕ್ಸಾಂಪಲ್ 1 lakh ಅಂದ್ಕೊಳ್ಳಿ, ಸೇ ಫಾರ್ ಎಕ್ಸಾಂಪಲ್ 1 lakh rupees. ಈಗ ಬಂಡವಾಳ ತಂದರೆ ನಿಮಗೆ ಅಕೌಂಟಿಂಗ್ ಈಸಿ, ಅಕೌಂಟಿಂಗ್ ಮಾಡಿಬಿಡ್ತಾನೆ, ನಿಮ್ಗೆ ಗೊತ್ತು ಹೇಗೆ ಅಕೌಂಟಿಂಗ್ ಮಾಡೋದಂತ. ಎಕ್ಸ್ಟ್ರಾ ಮನಿ ತರ್ತಾನಲ್ಲ, ಏನಂತ ಹೇಳ್ತಾ ಇರ್ತಾನೆ, ಎಕ್ಸ್ಟ್ರಾ ಮನಿ ಗುಡ್ ವಿಲ್ ಅಂತ ಹೇಳ್ತಾ ಇರ್ತಾನೆ ಯಾರು, ಸಿ. ಸೊ ಡೈರೆಕ್ಟಾಗಿ ಸಿ ಬಂದು ಎ ಬಿ ಕೊಡೋಲ್ಲ, ಯಾಕಂದರೆ ಎ ಬಿ ಸಿ ಮಧ್ಯ ಫರ್ಮ್ ನಿಂತಿದೆ. ಫರ್ಮ್ ಇಟ್ ಈಸ್ ಅನ್ ಆರ್ಟಿಫಿಷಿಯಲ್ ಪರ್ಸನ್, ನೀವು ನೋಡಿದ್ದೀರಾ, ಕೇಳಿದ್ದೀರಾ ಇದನ್ನು. ಸೊ ಫರ್ಮ್ ಈಸ್ ಆಲ್ಸೋ ಅ ವ್ಯಕ್ತಿ, ಇಟ್ಸ್ ಎ ಪರ್ಸನ್ ಬಟ್ ನಾಟ್ ರಿಯಲ್ ಒನ್, ಇಟ್ ಈಸ್ ಅನ್ ಆರ್ಟಿಫಿಷಿಯಲ್ ಒನ್. ಬಿಕಾಸ್ ಲೀಗಲ್ law has given the legal status as per the Partnership Act, even as per the Companies Act 1956 and 2013. So ಈಗ ಸಿ ಎಕ್ಸ್ಟ್ರಾ ಮನಿ ತರ್ತಾನೆ, ಏನಂತ ಹೇಳ್ತಾ ಇದ್ದಾನೆ, ಗುಡ್ ವಿಲ್ ಅಂತ ಹೇಳ್ತಾ ಇರ್ತಿದ್ದಾನೆ. ಯಾರು ಡಿಮ್ಯಾಂಡ್ ಮಾಡ್ತಿರೋದು,
ಫರ್ಮ್ ಡಿಮ್ಯಾಂಡ್ ಮಾಡ್ತಿರೋದು ಯಾರಿಗೋಸ್ಕರ ಡಿಮ್ಯಾಂಡ್ ಮಾಡ್ತಾ ಇದೆ? ಎ ಮತ್ತು ಬಿಗೋಸ್ಕರ ಡಿಮ್ಯಾಂಡ್ ಮಾಡ್ತಾ ಇದೆ ಫರ್ಮ್. ಸೊ ನ್ಯೂ ಪಾರ್ಟ್ನರ್ ಏನು ಮಾಡ್ದ, ಎಷ್ಟು ನಾವು ವ್ಯಾಲ್ಯೂ ಗುಡ್ ವಿಲ್ ವ್ಯಾಲ್ಯೂ ಹೇಳಿರೋದು, ನಾವು ಗುಡ್ ವಿಲ್ ಅಮೌಂಟ್ ಎಷ್ಟಿದೆ 1 lakh ಅಂತ ಎಕ್ಸಾಂಪಲಿಗೆ ತೊಗೊಂಡಿರೋದು. ಇಟ್ ಇಸ್ ನಾಟ್ ಎ ಎಕ್ಸಾಕ್ಟ್ ಫಿಗರ್, ಇಟ್ಸ್ ಎ ಎಸ್ಯೂಮ್ಡ್ ಫಿಗರ್. 1 lakh rupees ಗುಡ್ ವಿಲ್ನ ತರಬೇಕು ಅಂತ ಫರ್ಮ್ ಸಿಗೆ ಹೇಳುತ್ತೆ, ಎಕ್ಸ್ಟ್ರಾ ಮನಿ ಕೊಡಬೇಕು ನೀನು ಅಂತ. ಓಕೆ, ಯಾರಿಗೋಸ್ಕರ? ಎ ಆ್ಯಂಡ್ ಬಿಗೋಸ್ಕರ. ಈಗ ಸಿ ಏನು ಮಾಡ್ತಾನೆ, 1 lakh rupees ಅಮೌಂಟನ್ನು ಫರ್ಮಿಗೆ ಕೊಡ್ತಾರೆ. ಯಾರು ಕೊಡೋದು? ಸಿ ಕೊಡೋದು. ಏನಂತ ಹೇಳ್ಕೊಡ್ತಾ ಇದ್ದಾನೆ ನೋಡಿ, ಗುಡ್ ವಿಲ್ ಅಂತ ಹೇಳಿ ಕೊಡ್ತಿದ್ದಾನೆ ನೋಡಿ. ಸಿ 1 ಲಕ್ಷ ರೂಪಾಯಿ ದುಡ್ಡನ್ನು ಫರ್ಮಿಗೆ ಕೊಟ್ಟರೆ ಅಥವಾ ಏನಂತ ಹೇಳ್ಕೊಡ್ತಿದ್ದಾನೆ, ಗುಡ್ ವಿಲ್ ಅಂತ ಹೇಳ್ಕೊಡ್ತಿದ್ದಾನಲ್ಲ, ಇದು ಒಂದು ಟ್ರಾನ್ಸಾಕ್ಷನ್. ನಿಮಗೆ ಗೊತ್ತಿರೋ ಹಾಗೆ ಟ್ರಾನ್ಸಾಕ್ಷನಲ್ಲಿ 2 ಆಸ್ಪೆಕ್ಟ್ಸ್ ಇರುತ್ತೆ. ಈಚ್ ಆ್ಯಂಡ್ ಎವ್ರಿ ಟ್ರಾನ್ಸಾಕ್ಷನ್ 2 ಆಸ್ಪೆಕ್ಟ್ಸ್ ಇರುತ್ತೆ, ಅಥವಾ ಒಂದು ಟ್ರಾನ್ಸಾಕ್ಷನಲ್ಲಿ 2 ಅಕೌಂಟ್ಸ್ ಇರುತ್ತೆ. ಆಯಿತಾ? ಯಾರ ಪಾಯಿಂಟ್ ಆಫ್ ವ್ಯೂನಲ್ಲಿ? ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ. ಸೊ ಬಿಸ್ನೆಸ್ ಐಸ್ನಲ್ಲಿ ಈಗ 1 ಲಕ್ಷ ರೂಪಾಯಿ ದುಡ್ಡಿದೆ, 1 ಲಕ್ಷ ರೂಪಾಯಿ ದುಡ್ಡಿದೆ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ. ದೆನ್ ಯಾರು ಕೊಟ್ಟಿದ್ದು? ಸಿ ಕೊಟ್ಟಿದ್ದು. ಏನಂತ ಹೇಳ್ಕೊಡ್ತಿದ್ದಾನೆ? ಗುಡ್ ವಿಲ್ ಅಂತ ಹೇಳ್ಕೊಡ್ತಿದ್ದಾನೆ. ಸೊ ನಾವಿಲ್ಲಿ 2 ಆಸ್ಪೆಕ್ಟ್ಸ್ ತೊಗೋಬೇಕಾದ್ರೆ ಫರ್ಮ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಫರ್ಮ್ ಕಣ್ಣು ಮುಂದೆ 1 ಲಕ್ಷ ರೂಪಾಯಿ ಕ್ಯಾಶ್ ಇದೆ, ಕ್ಯಾಶ್. ಸೊ ಕ್ಯಾಶ್ ಈಸ್ 1 ಆಸ್ಪೆಕ್ಟ್. ಓಕೆ, ದೆನ್ ಯಾರು ಕೊಡ್ತಿರೋದು? ಸಿ ತಗೋಬಾರ್ದು. ಸಿ ಅಂತ ತೊಗೊಂಬಿಟ್ರೆ ಏನಾಗುತ್ತೆ, ಇದು ರೀಪೇಯಬಲ್ ಅಲ್ಲ, ರಿಟರ್ನ್ ಮಾಡೋಕ್ಕೆ ದುಡ್ಡಲ್ಲ. ಸಿ ಅಂತ ತೊಗೊಂಬಿಟ್ರೆ ರಿಟರ್ನ್ ಅಂತ ಆಗ್ಬಿಡುತ್ತೆ. ಸಿ ಏನಂತ ಹೇಳ್ಕೊಡ್ತಿದ್ದಾನೆ? ಗುಡ್ ವಿಲ್ ಅಂತ ಹೇಳ್ಕೊಡ್ತಿದ್ದಾನೆ. ಸೊ ಈಚ್ ಟ್ರಾನ್ಸಾಕ್ಷನ್ ಹ್ಯಾಸ್ 2 ಆಸ್ಪೆಕ್ಟ್. ಇನ್ ದಿಸ್ ಟ್ರಾನ್ಸಾಕ್ಷನ್ ದ 2 ಆಸ್ಪೆಕ್ಟ್ಸ್ ಆರ್, ಒನ್ ಈಸ್ ಕ್ಯಾಶ್, ಅನದರ್ ಒನ್ ಈಸ್ ಗುಡ್ ವಿಲ್. ಸೊ ಕೇಸ್ 1ನಲ್ಲಿ ಏನಾಯಿತು? ಕ್ಯಾಶ್ ಬ್ರಾಡ್ ಫಾರ್ ಗುಡ್ ವಿಲ್. ನೋಡಿ, ಕ್ಯಾಶ್ ಬ್ರಾಡ್ ಫಾರ್ ಗುಡ್ ವಿಲ್. ದಿಸ್ ಇಸ್ ಒನ್ ಕೇಸ್ 1ನಲ್ಲಿ ಕ್ಯಾಶ್ ಬ್ರಾಡ್ ಫಾರ್ ಗುಡ್ ವಿಲ್. ಏನು 1 ಲಕ್ಷ ದುಡ್ಡು ಬಂತು, ಅದನ್ನು ಫರ್ಮ್ ಏನು ಮಾಡುತ್ತೆ, ಎ ಮತ್ತು ಬಿಗೆ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಥವಾ ಸ್ಯಾಕ್ರಿಫೈಸ್ ರೇಷಿಯೋದಲ್ಲಿ ಆ 1 ಲಕ್ಷ ರೂಪಾಯಿ ದುಡ್ಡನ್ನು ಅವ್ರ ಅಕೌಂಟಿಗೆ ಹಾಕುತ್ತೆ. ಅಂದರೆ ಯಾರಿಗೆ ಹೋಗಬೇಕು? ಎ ಆ್ಯಂಡ್ ಬಿಗೆ ತಾನೇ ಹೋಗಬೇಕು. ಈಗ ಎ ಆ್ಯಂಡ್ ಬಿಗೆ ಹೋಗಬೇಕು ಅಂದರೆ ಅವ್ರ ಅಕೌಂಟ್ ಬ್ಯಾಲೆನ್ಸ್ ಏನು ಮಾಡಬೇಕು? ಜಾಸ್ತಿ ಮಾಡಬೇಕು. ಅವ್ರ ಅಕೌಂಟ್ ಬ್ಯಾಲೆನ್ಸ್ನ ಜಾಸ್ತಿ ಮಾಡಬೇಕು. ಓಕೆ, ಎ ಆ್ಯಂಡ್ ಬಿಗೆ ಹಾಕುತ್ತೆ. ಆಟೋಮೆಟಿಕಲಿ ಅವ್ರ ಅಕೌಂಟ್ ಬ್ಯಾಲೆನ್ಸ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಅಂದರೆ ಫರ್ಮ್ ಅವ್ರಿಗೆ ಕೊಡಬೇಕಾಗಿರೋ ದುಡ್ಡು ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಅಂಡರ್ಸ್ಟ್ಯಾಂಡ್? ಈಗ ಕ್ಯಾಶ್ ತಗೊಬಂದಾಯಿತು, ಫರ್ಮ್ ಡಿಸ್ಟ್ರಿಬ್ಯೂಟ್ ಮಾಡಾಯಿತು ಎ ಆ್ಯಂಡ್ ಬಿಗೆ. ಓಕೆ, ದಿಸ್ ಈಸ್ ವಾಟ್ ಕೇಸ್ 1. ಕೇಸ್ 1 ಏನಿರುತ್ತೆ? ಕ್ಯಾಶ್ ಬ್ರಾಡ್ ಫಾರ್ ಗುಡ್ ವಿಲ್ ಬಟ್ ನಾಟ್ ವಿತ್ ಡ್ರಾನ್. ಅಂದರೆ ಕ್ಯಾಶು ಸಿ ತಂದಾಯಿತು, ಕೊಟ್ಟಾಯಿತು ಫರ್ಮ್ಗೆ. ಫರ್ಮ್ ಏನು ಮಾಡ್ತು? ಅವರ ಕ್ಯಾಪಿಟಲ್ ಅಕೌಂಟ್ಗೆ ಆ್ಯಡ್ ಮಾಡ್ತು. ಆದರೆ ಏನು ಓಲ್ಡ್ ಪಾರ್ಟ್ನರ್ಸ್ ಇದ್ದಾರಲ್ಲ, ಆ ದುಡ್ಡನ್ನು ಇನ್ನೂ ಸಹ ಆ ಓಲ್ಡ್ ಪಾರ್ಟ್ನರ್ಸು ಅವ್ರ ಅಕೌಂಟಿಂದ ದುಡ್ಡನ್ನು ಡ್ರಾ ಮಾಡಿಲ್ಲ. ಡ್ರಾ ಮಾಡಿದ್ರೆ ಕೇಸ್ 2, ಡ್ರಾ ಮಾಡಿಲ್ಲ ಅಂದರೆ ಕೇಸ್ 1. ಕ್ಲಿಯರ್ ಆಗ್ತಿದೆಯಾ? ಕೇಸ್ 1 ಪ್ರಕಾರ ಕ್ಯಾಶ್ ಸಿ ಕ್ಯಾಶ್ ಕೊಟ್ಟ, ಏನಂತ ಹೇಳ್ಕೊಟ್ಟ? ಗುಡ್ ವಿಲ್ ಅಂತ ಹೇಳ್ಕೊಟ್ಟ. ಆ ಗುಡ್ ವಿಲ್ನ ಎ ಬಿಗೆ ಅವ್ರ ಅಕೌಂಟ್ಗೆ ಏನು ಸ್ಯಾಕ್ರಿಫೈಸ್ ರೇಷಿಯೋದಲ್ಲಿ ಹಂಚ್ಬಿಡ್ತು. ಹಂಚಾದ್ಮೇಲೆ ಎ ಆ್ಯಂಡ್ ಬಿ ಇನ್ನೂ ಅವ್ರ ಅಕೌಂಟಲ್ಲಿ ಹಾಕಿದ ದುಡ್ಡನ್ನ ಇನ್ನೂ ಡ್ರಾ ಮಾಡಿಲ್ಲ. ಅಂಡರ್ಸ್ಟ್ಯಾಂಡ್? ದಿಸ್ ಇಸ್ ವಾಟ್ ಕೇಸ್ 1. ಕ್ಯಾಶ್ ಬ್ರಾಡ್ ಫಾರ್ ಗುಡ್ ವಿಲ್ ಬಟ್ ನಾಟ್ ವಿತ್ ಡ್ರಾನ್. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಾ? ಸೊ ಇಲ್ಲಿ ಕ್ಯಾಶ್ ಅಕೌಂಟ್ ನೇಚರ್ ಗೊತ್ತು, ಅಸೆಟ್, ಅದಕ್ಕೆ ಇನ್ಕ್ರೀಸ್ ಆಗಿದೆ. ಈಗ ನೋಡಿ, ನಮ್ಮ ಒಂದು ಇಲ್ಲಿ ಟಾಪಿಕ್ನಲ್ಲಿ ಎ ಆ್ಯಂಡ್ ಬಿ ಅನ್ನೋ ಪಾರ್ಟ್ನರ್ಸ್ ಇದ್ದಾರೆ, ಅದು ಓಲ್ಡ್ ಪಾರ್ಟ್ನರ್ಸು, ಸಿ ನ್ಯೂ ಪಾರ್ಟ್ನರ್ ಅಂತ ನಾವು ಎಕ್ಸಾಂಪಲಿಗೆ ತೊಗೊಂಡಿದ್ದೀವಿ. ಓಕೆ, ಸೊ ಇಲ್ಲಿ ನೋಡಿ, ಕ್ಯಾಶ್ ನೇಚರ್ ಏನು? ಕ್ಯಾಶ್ ಅಕೌಂಟ್ ನೇಚರ್ ಏನು? ಅಸೆಟ್. ಆಯಿತಾ? ಫರ್ಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ಈಗ ನೆಕ್ಸ್ಟ್ ನಾವೇನು ಫೈಂಡ್ ಔಟ್ ಮಾಡಬೇಕು? ಅಸೆಟ್ ಇನ್ಕ್ರೀಸ್ ಆಯಿತಾ ಡಿಕ್ರೀಸ್ ಆಯಿತಾ ಆ್ಯಸ್ ಪರ್ ದಿ ಮಾಡರ್ನ್ ಅಪ್ರೋಚ್. ಟ್ರೆಡಿಷನಲ್ ಅಪ್ರೋಚ್ ಎಲ್ಲ ಮಾಡರ್ನ್ ಅಪ್ರೋಚ್. ಈಗ ನೋಡಿ, ಫರ್ಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ಫಸ್ಟ್ ಟ್ರಾನ್ಸಾಕ್ಷನ್, ಫರ್ಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ಸಿ ಕ್ಯಾಶ್ ಕೊಟ್ಟ ಫರ್ಮಿಗೆ. ಓಕೆ, ಸೊ ಕ್ಯಾಶ್ ಕೊಟ್ಟ, ಏನಂತ ಹೇಳ್ಕೊಟ್ಟ? ಗುಡ್ ವಿಲ್ ಅಂತ ಹೇಳ್ಕೊಟ್ಟ. ಈ ಒಂದು ಟ್ರಾನ್ಸಾಕ್ಷನಲ್ಲಿ ಕ್ಯಾಶ್ ಅಕೌಂಟು ಗುಡ್ ವಿಲ್ ಅಕೌಂಟ್ 2 ಕ್ರಿಯೇಟ್ ಆಯಿತು. ಈಗ ಕ್ಯಾಶ್ ಅಕೌಂಟ್ ನೇಚರ್ ಜಡ್ಜ್ ಮಾಡಬೇಕು. ಕ್ಯಾಶ್ ನೇಚರ್ ಏನು? ಅಸೆಟ್. ರೂಲ್ ಏನು ಹೇಳುತ್ತೆ? ಅಸೆಟ್ ಜಾಸ್ತಿ ಆದರೆ ಡೆಬಿಟ್ ಮಾಡು, ಅಸೆಟ್ ಕಮ್ಮಿ ಆದರೆ ಕ್ರೆಡಿಟ್ ಮಾಡು ಅಂತ ರೂಲ್ ಹೇಳುತ್ತೆ.
ರೂಲ್ಸ್ ಆಫ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಹೇಳುತ್ತೆ, ಹೌದಾ? ಸೊ ನೋಡಿ, ಮೊದಲು 1,00,000 ರೂಪಾಯಿ ದುಡ್ಡು ಫಾರ್ಮಲ್ಲಿ ಇರಲಿಲ್ಲ. ಈಗ ಎಕ್ಸ್ಟ್ರಾ ಮನಿ ಅಂತ ಕೊಟ್ಟ, ಗುಡ್ ವಿಲ್ ಅಂತ ಕೊಟ್ಟ, ಈಗೇನಾಯಿತು, ಕ್ಯಾಶು ಜಾಸ್ತಿ ಆಯಿತು. ಸೊ ಅಸೆಟ್ಟು ಇನ್ಕ್ರೀಸ್ ಆಯಿತು. ಸೊ ಅಸೆಟ್ ಇನ್ಕ್ರೀಸ್ ಆದರೆ ರೂಲ್ ಏನಾಯಿತು, ಡೆಬಿಟ್. ನಾವಿಲ್ಲೇನು ಮಾಡಿದ್ವಿ, ಕ್ಯಾಶ್ ಅಕೌಂಟ್ ಡೆಬಿಟ್ 1,00,000 ರೂಪೀಸ್. ಓಕೆ, ಕ್ಯಾಶ್ ಅಕೌಂಟ್ ಡೆಬಿಟ್ 1,00,000 ರೂಪೀಸ್. ಓಕೆ, ದೆನ್ ಏನಂತ ಹೇಳ್ಕೊಟ್ಟ, ಗುಡ್ ವಿಲ್ ಅಂತ ಹೇಳ್ಕೊಟ್ಟ. ಇಲ್ಲಿ ಸ್ವಲ್ಪ ಈ ಒಂದು ಕೇಸ್ 1 ಮತ್ತು ಕೇಸ್ 2ನಲ್ಲಿ ಗುಡ್ ವಿಲ್ನ ಇಲ್ಲಿ ನಾವು ಅಸೆಟ್ ಅಂತ ತಗೊಳ್ಳೋಕ್ಕೆ ಆಗಲ್ಲ. ಯಾಕೆಂದರೆ ಈ ಗುಡ್ ವಿಲ್ಲು ಏನಿದೆ, ಇಟ್ ಈಸ್ ಅಟ್ಯಾಚ್ಡ್ ಇನ್ ಆಬ್ಲಿಗೇಷನ್. ಅದಕ್ಕೆ ನಾನು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ವೈಲೇಟ್ ಮಾಡುತ್ತೆ ಇದು ಅಂತ ಹೇಳಿದ್ದು. ಗುಡ್ ವಿಲ್ ಏನು ನಮಗೆ ಗುಡ್ ವಿಲ್ ಅಂತ ಹೇಳ್ಕೊಡ್ತಾನೆ, ಇದನ್ನು ಅಸೆಟ್ ಅಂತ ತೊಗೊಂಡ್ಬಿಟ್ರೆ ಡೆಬಿಟ್ ಬ್ಯಾಲೆನ್ಸ್ ಆಯಿತು. ಬಟ್ ಇಲ್ಲಿ ಜರ್ನಲ್ ಎಂಟ್ರಿ ಇದೆ, ಕ್ರೆಡಿಟ್ ಬ್ಯಾಲೆನ್ಸ್ ಇದೆ, ಕ್ರೆಡಿಟ್ ಆಗಿದೆ ಜರ್ನಲ್ ಎಂಟ್ರಿ. ಸೊ ವಿಚ್ ಮೀನ್ಸ್ ಈ ಗುಡ್ ವಿಲ್ ಏನಿದೆ, ನಾವು ಇದನ್ನು ನೇಚರ್ ಚೆಕ್ ಮಾಡಬೇಕಾದ್ರೆ ನಾವು ಅಸೆಟ್ ಅಂತ ತಗೊಳಕ್ಕಾಗಲ್ಲ, ಬಿಕಾಸ್ ಇಲ್ಲಿ ಕ್ರೆಡಿಟ್ ಆಗಿದೆ, ಡೆಬಿಟ್ ಆಗಿಲ್ಲ. ಹಾಗಾದರೆ ಏನಾಗಿರ್ಬೋದು ಇದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿ. ಇಲ್ಲಿ ಗುಡ್ ವಿಲ್ ಏನಾಗಿದೆ, ಇಟ್ ಈಸ್ ಎನ್ ಆಬ್ಲಿಗೇಷನ್. ಅಂದರೆ ಗುಡ್ ವಿಲ್ ಅಂತ ಹೇಳ್ಕೊಟ್ಟಿರೋದು ಅವನು ಫರ್ಮ್ ಎಂಜಾಯ್ ಮಾಡಲಿ ಅಂತಲ್ಲ. ಆ ಏನು ಗುಡ್ ವಿಲ್ ಇದೆ, ಸ್ಪಾಂಟೇನಿಯಸ್ಲಿ ಅಥವಾ ಯಾವ ಟೈಮಲ್ಲಿ ಬೇಕಾದ್ರೂ ಆ ದುಡ್ಡನ್ನ ಏನು ಗುಡ್ ವಿಲ್ ಅಂತ ಹೇಳ್ಕೊಟ್ಟಿದ್ನಲ್ಲ, ಆ ದುಡ್ಡನ್ನ ಎನಿ ಟೈಮ್ ಯಾರು ಓಲ್ಡ್ ಪಾರ್ಟ್ನರ್ಸ್ ವಿತ್ಡ್ರಾ ಮಾಡ್ಬೋದು. ವಿಚ್ ಮೀನ್ಸ್ ಗುಡ್ ವಿಲ್ ಈಸ್ ಅಟ್ಯಾಚ್ಡ್ ಆ್ಯನ್ ಆಬ್ಲಿಗೇಷನ್. ಗುಡ್ ವಿಲ್ಗೆ ಏನು ಅಟ್ಯಾಚ್ ಆಗಿದೆ, ಆಬ್ಲಿಗೇಷನ್ ಅಟ್ಯಾಚ್ ಆಗಿದೆ. ಆಬ್ಲಿಗೇಷನ್ ಅಂದರೆ ಏನು, ಇಸ್ ಎ ಲಯಬಿಲಿಟಿ. ಅಂದರೆ ನಮಗೇನಾದರೂ ದುಡ್ಡು ನಾವು ಬೇರೆಯವರಿಂದ ತೊಗೊಂಡ್ರೆ ಅದು ಆಬ್ಲಿಗೇಷನ್ ಅಟ್ಯಾಚ್ಡ್ ಆಗಿದೆ ಅಂದರೆ ಅರ್ಥ ಅದು ರೀಪೇ ಮಾಡಬೇಕು ಅಂತ ಈ ಫ್ಯೂಚರ್ನಲ್ಲಿ. ಯಾವ್ಯಾವ ಮನಿ ನಾವು ಇನ್ಫ್ಲೋ ಆಗುತ್ತೆ ಅದು ಔಟ್ಫ್ಲೋ ಫ್ಯೂಚರ್ನಲ್ಲಿ ಆಗುತ್ತೆ ಅಂದರೆ ಅದು ಏನಾಗುತ್ತೆ, ಆ ಟ್ರಾನ್ಸಾಕ್ಷನ್ ಲಯಬಿಲಿಟಿ ಆಗುತ್ತೆ. ಸೊ ಇಯರ್ ಆಲ್ಸೋ ಗುಡ್ ವಿಲ್ ಅಂತ ಹೇಳಿ ಕೊಟ್ಟಿದ್ದಾನಲ್ಲ, ಆ ಗುಡ್ ವಿಲ್ಲು ಯಾರಿಗೆ ಸೇರಬೇಕಾಗಿರೋದು, ಓಲ್ಡ್ ಪಾರ್ಟ್ನರ್ಸಿಗೆ ಸೇರಬೇಕಾಗಿರೋದು. ಸೊ ಆದ್ದರಿಂದ ಈ ಫಾರ್ ಇನ್ಸ್ಟೆನ್ಸ್ ಈಗೇನು ಮಾಡಿದ್ದೀವಿ, ಆ ಗುಡ್ ವಿಲ್ನ ನಾವು ಲಯಬಿಲಿಟಿ ಅಂತ ತೊಗೊಂಡಿದ್ದೀವಿ, ಟ್ರೀಟ್ ಮಾಡಿದ್ದೀವಿ. ಸೊ ಲಯಬಿಲಿಟಿ ಈಗ ನೋಡಿ, ಲಯಬಿಲಿಟಿ ಈಗ ಇನ್ಕ್ರೀಸ್ ಆಯ್ತಾ ಡಿಕ್ರೀಸ್ ಆಯ್ತಾ? ಲಯಬಿಲಿಟಿ ಆಬ್ವಿಯಸ್ಲಿ ಇನ್ಕ್ರೀಸ್ ಆಯಿತು. ಈಗ ನೋಡಿ, ಅದು ದುಡ್ಡು ಕೊಟ್ಟಿದ್ದಾನಲ್ಲ, ಕೊಟ್ಟ ತಕ್ಷಣ ಏನಂತ ಹೇಳ್ಕೊಟ್ಟಿದ್ದಾನೆ, ಗುಡ್ ವಿಲ್ ಅಂತ ಹೇಳ್ಕೊಟ್ಟಿದ್ದಾನೆ. ಸೊ ಫ್ಯೂಚರ್ನಲ್ಲಿ ಈಗ ನೋಡಿ, ಅದು ಕೊಡಬೇಕು, ವಾಪಸ್ ಕೊಡಬೇಕು. ಮೊದಲು ಒಂದು ದುಡ್ಡು ಕೊಡೋಕ್ಕಿಂತ ಮುಂಚೆ ಯಾವುದೇ ರೀತಿ ಲಯಬಿಲಿಟಿ ಇರಲಿಲ್ಲ ಟುವರ್ಡ್ಸ್ ಎ ಆ್ಯಂಡ್ ಬಿ ಫರ್ಮ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ. ಈಗ ಗುಡ್ ವಿಲ್ ಅಂತ ಹೇಳಿ 1,00,000 ಕೊಟ್ಟ ಮೇಲೆ ಆಬ್ವಿಯಸ್ಲಿ ಏನಾಯಿತು, ಆಬ್ಲಿಗೇಷನ್ ಅಟ್ಯಾಚ್ ಆಯಿತು. ಆಬ್ವಿಯಸ್ಲಿ ಲಯಬಿಲಿಟಿ ಏನಾಯಿತು, ಇನ್ಕ್ರೀಸ್ ಆಯಿತು. ಸೊ ಲಯಬಿಲಿಟಿ ಇನ್ಕ್ರೀಸ್ ಆಯಿತು. ಆದ್ದರಿಂದ ರೂಲ್ ಪ್ರಕಾರ ಲಯಬಿಲಿಟಿ ಇನ್ಕ್ರೀಸ್ ಆದರೆ ಕ್ರೆಡಿಟ್ ಮಾಡಬೇಕು. ಸೊ ಗುಡ್ ವಿಲ್ ಅಕೌಂಟ್ ಕ್ರೆಡಿಟ್ ಆಗಿದೆ. ಎಷ್ಟು ಲಕ್ಷ? 1,00,000 ಕ್ರೆಡಿಟ್ ಆಗಿದೆ. ಅಂಡರ್ಸ್ಟ್ಯಾಂಡ್? ದೆನ್ ಇಲ್ಲಿ ಈಗ ನೋಡಿ, ಈ ಕೇಸಲ್ಲಿ ಏನಾಯಿತು, ಒಂದು ಕ್ಯಾಶ್ ಇನ್ಕ್ರೀಸ್ ಮಾಡಬೇಕು. ನಾವು ಇಲ್ಲಿ ಅಕೌಂಟಿಂಗ್ ಟ್ರೀಟ್ಮೆಂಟ್ ಯಾವ ಥರ ಕೊಡಬೇಕು ಅಂದರೆ, ಒಂದು ಕ್ಯಾಶ್ ಇನ್ಕ್ರೀಸ್ ಮಾಡಬೇಕು, ಕ್ಯಾಶು. ಇನ್ನೊಂದು ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸು ನಾವೇನು ಮಾಡಬೇಕು, ಇನ್ಕ್ರೀಸ್ ಮಾಡಬೇಕು. ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಇನ್ಕ್ರೀಸ್ ಮಾಡಬೇಕು. ಎರಡು ಎಫೆಕ್ಟ್ ಹೋಗಬೇಕು, 2 ಎಫೆಕ್ಟ್ಸ್ ಹೋಗಬೇಕು. ಒಂದು ಕ್ಯಾಶ್ ಅಕೌಂಟಲ್ಲಿ ಕ್ಯಾಶ್ ಇನ್ಕ್ರೀಸ್ ಆಗಬೇಕು, ಕ್ಯಾಪಿಟಲ್ ಅಕೌಂಟಲ್ಲಿ ಕ್ಯಾಪಿಟಲ್ ಇನ್ಕ್ರೀಸ್ ಆಗಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮ ಫ್ರೆಂಡಿಂದ ನೀವು 100 ರೂಪಾಯಿ ಸಾಲ ತೊಗೊಂಡಿರ್ತೀರ, ಇವತ್ತು ಒಂದು 100 ರೂಪೀಸ್ ಸಾಲ ತೊಗೊಂಡಿರ್ತೀರ. 1 ವರ್ಷ ಟೈಮ್ ಕೇಳ್ತೀರಾ, ಏನು 100 ರೂಪೀಸ್ ರೀಪೇ ಮಾಡೋಕ್ಕೆ. ಸೊ ನಿಮ್ಮ ಫ್ರೆಂಡ್ 100 ರೂಪೀಸ್ ನೀನು ಒಂದು ವರ್ಷದಲ್ಲಿ ರೀಪೇ ಮಾಡ್ತೀಯ ಅಂತ ಹೇಳಿದ್ರೆ ನನಗೆ 10 ರೂಪೀಸ್ ಇಂಟ್ರೆಸ್ಟ್ ಆಗುತ್ತೆ ಅಂತ ಹೇಳ್ದ. ಯಾರು? ನಿಮ್ಮ ಫ್ರೆಂಡ್. ಸೊ ಇವತ್ತು ನೀವು ಇಸ್ಕೊಂಡ್ರಿ, 100 ರೂಪೀಸ್ ಇಸ್ಕೊಂಡ್ರಿ, 1 ಇಯರ್ ಆಯಿತು ಅಂದ್ಕೊಳ್ಳಿ. 1 ಇಯರ್ ಆದಮೇಲೆ ನೀವು 100 ರೂಪೀಸ್ ರೀಪೇ ಮಾಡಬೇಕು, ಜೊತೆಗೆ ಇಂಟ್ರೆಸ್ಟ್ ಎಷ್ಟು ರೂಪಾಯಿ ಕೊಡಬೇಕು, 10 ರೂಪೀಸ್ ಕೊಡಬೇಕು ಅಂತ ಅಂದ್ಕೊಳ್ಳಿ. ಸೊ ನಿಮಗೇನಾಯಿತು, ನಿಮ್ಮ ಫೈನಾನ್ಷಿಯಲ್ ಕ್ರೈಸಿಸ್ ಇನ್ನೂ ನಡೀತಿದೆ. 1 ವರ್ಷ ಆದಮೇಲೂ ನಿಮಗೆ 100 ರೂಪೀಸ್ ರೀಪೇ ಮಾಡೋಕ್ಕಾಗಲಿಲ್ಲ, ಇಂಟ್ರೆಸ್ಟು ರೀಪೇ ಮಾಡೋಕ್ಕಾಗಲಿಲ್ಲ. ಹಾಗಾದರೆ ನಿಮ್ಮ ಫ್ರೆಂಡ್ಗೆ 2ನೇ ವರ್ಷ ಸ್ಟಾರ್ಟಿಂಗ್ನಲ್ಲಿ ನೀವು ಹೇಳ್ಕೋಬೇಕಾದ್ರೆ 100 ರೂಪೀಸ್ ರೀಪೇ ಮಾಡಬೇಕು ಅಂತ ಹೇಳ್ಕೊತೀರೋ, ಇಲ್ಲ 110 ರೂಪೀಸ್ ರೀಪೇ ಮಾಡಬೇಕು ಅಂತ ಹೇಳ್ಕೊತೀರೋ. ಸೊ 110 ರೂಪೀಸ್, ಒಂದು ಅಸಲು, ಇನ್ನೊಂದು ಬಡ್ಡಿ. ಅರ್ಥ ಆಗ್ತಿದೆಯಾ? ಸೊ ಅದೇ ಥರ ನಿಮ್ಮ ಅಕೌಂಟ್ ಲಯಬಿಲಿಟಿ ಬ್ಯಾಲೆನ್ಸ್ ಏನಾಗ್ತಾ ಹೋಗ್ತಿದೆ, ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಎಷ್ಟು ಇನ್ಕ್ರೀಸ್ ಆಯಿತು? 1 ವರ್ಷ ಕಳೆದ ತಕ್ಷಣ 10 ರೂಪೀಸ್ ಇನ್ಕ್ರೀಸ್ ಆಯಿತು. ಸೊ ಎಷ್ಟಾಯಿತು? 110 ರೂಪಾಯಿ ಆಯಿತು.
ಅದೇ ಥರ ಇಲ್ಲೂ ಅಷ್ಟೇ, ಗುಡ್ ವಿಲ್ ಅಂತ ಹೇಳಿ ನ್ಯೂ ಪಾರ್ಟ್ನರ್ ಕೊಟ್ಟರೆ ಆ ದುಡ್ಡನ್ನು ಆಲ್ ಆಫ್ ಎ ಸಡನ್ ಎ ಬಿನ ಕರೆದ್ಬಿಟ್ಟು ಕ್ಯಾಶ್ ಕೊಟ್ಬಿಡಲ್ಲ. ಕ್ಯಾಶ್ ಕೊಟ್ಬಿಟ್ರೆ ಏನಾಗುತ್ತೆ, ದಟ್ ಇಸ್ ಡಿಫ್ರೆಂಟ್ ಎಂಟ್ರಿ ಆಗೋಯ್ತು. ಏನೋ ಕ್ಯಾಪಿಟಲ್ ಅಕೌಂಟ್ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ಟು ಕ್ಯಾಶ್ ಅಕೌಂಟ್ ಆಗಿಬಿಡ್ತು. ಆ ಥರ ಮಾಡಲ್ಲ ಫರ್ಮ್ ಏನು ಮಾಡುತ್ತೆ, ಆ ದುಡ್ಡನ್ನು ಅವ್ರ ಅಕೌಂಟ್ಗೆ ಏನು ಮಾಡುತ್ತೆ, ಆ್ಯಡ್ ಮಾಡ್ತಾ ಹೋಗುತ್ತೆ. ಲಯಬಿಲಿಟಿಗೆ ಆ್ಯಡ್ ಮಾಡೋದು ಅಂದರೆ ಕ್ರೆಡಿಟ್, ಲಯಬಿಲಿಟಿಗೆ ಲೆಸ್ ಮಾಡೋದಂದರೆ ಡೆಬಿಟ್. ಅರ್ಥ ಆಗ್ತಿದೆಯಾ? ಸೊ ಬೇಸಿಕ್ ಕಾನ್ಸೆಪ್ಟ್ಸ್ ಗೊತ್ತಿಲ್ಲ ಅಂದರೆ ನಿಮಗೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಸೊ ಲಯಬಿಲಿಟಿಗೆ ನಾವು ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ ನಾವೇನು ಮಾಡಬೇಕು, ಅದನ್ನು ಕ್ರೆಡಿಟ್ ಮಾಡ್ತಾ ಹೋಗಬೇಕು. ಸೊ ಇಲ್ಲೇನಾಯಿತು, ಗುಡ್ ವಿಲ್ ಬ್ಯಾಲೆನ್ಸ್ ಏನಾಯಿತು, ಗುಡ್ ವಿಲ್ ಅಕೌಂಟ್ ಏನಾಯಿತು, ಗುಡ್ ವಿಲ್ ಅಂದರೆ ಗುಡ್ ವಿಲ್ ನಾವೇನು ಮಾಡ್ತಾಯಿದ್ದೀವಿ, ಏನು ಅಮೌಂಟ್ ಇದೆ 1 ಲಕ್ಷ ರೂಪಾಯಿನ ನಾವು ಎ ಮತ್ತು ಬಿಗೆ ಆ್ಯಡ್ ಮಾಡ್ತಾಯಿದ್ದೀವಿ, ವಿಚ್ ಮೀನ್ಸ್ ಕ್ರೆಡಿಟ್ ಮಾಡ್ತಾಯಿದ್ದೀವಿ. ಬಟ್ ಆಲ್ರೆಡಿ ಕ್ಯಾಶ್ ಏನಾಗಿಲ್ಲ, ಕೊಟ್ಟಿಲ್ಲ. ಯಾಕೆಂದರೆ ಕ್ಯಾಶ್ ನಮ್ಮ ಹತ್ರನೇ ಇದೆ. ಬಟ್ ಅವ್ರ ಅಕೌಂಟ್ ಬ್ಯಾಲೆನ್ಸ್ನ ನಾವೇನು ಮಾಡ್ತಾಯಿದ್ದೀವಿ, ಇನ್ಕ್ರೀಸ್ ಮಾಡ್ತಾಯಿದ್ದೀವಿ. ಸೊ ಅದೇ ಥರ ಏನಾಯಿತು, ಅವ್ರ ಅಕೌಂಟ್ ಬ್ಯಾಲೆನ್ಸ್ ಇನ್ಕ್ರೀಸ್ ಮಾಡಬೇಕು ಅಂದರೆ ಗುಡ್ ವಿಲ್ ಅಕೌಂಟ್ ಡೆಬಿಟ್ ಮಾಡಬೇಕು, ಓಲ್ಡ್ ಪಾರ್ಟ್ನರ್ಸ್ಗೆ ಕ್ರೆಡಿಟ್ ಮಾಡಬೇಕು. ಎಷ್ಟು? 1 lakh. ಈ ಓಲ್ಡ್ ಪಾರ್ಟ್ನರ್ಸ್ ಯಾರು? ಎ ಮತ್ತು ಬಿ. ಫಾರ್ ಎಕ್ಸಾಂಪಲ್ ಸ್ಯಾಕ್ರಿಫೈಸ್ ರೇಷಿಯೋ ಈಕ್ವಲ್ ಇದ್ದರೆ ಇಬ್ರಿಗೆ ಎಷ್ಟು ಸಿಗುತ್ತೆ? 50,000 ಸಿಗುತ್ತೆ. ನೋಡಿ ಇಲ್ಲಿ ಕ್ಯಾಶ್ ಗುಡ್ ವಿಲ್ ಅಕೌಂಟು ನಾವು ಏನು ಮಾಡಿದ್ವು, ಉಳಿಸ್ಕೊಳ್ಳಿಲ್ಲ, ಕ್ಯಾನ್ಸಲ್ ಆಯಿತು. ನೋಡಿ ಫಸ್ಟ್ ಎಂಟ್ರಿ ಕ್ರೆಡಿಟ್ ಇದೆ, ಸೆಕೆಂಡ್ ಎಂಟ್ರಿಲಿ ಏನಾಗಿದೆ, ಡೆಬಿಟ್ ಇದೆ, ವಿಚ್ ಮೀನ್ಸ್ ಕ್ಯಾನ್ಸಲ್ ಆಯಿತು. ಉಳ್ಕೊಳ್ಳೋ ಎಂಟ್ರಿ ಯಾವುದು? ಕ್ಯಾಶ್ ಅಕೌಂಟ್ ಡೆಬಿಟ್ಟು, ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇವೆರಡು ಎಂಟ್ರಿ ಪಾಸ್ ಮಾಡೋದ್ರಿಂದ ಕ್ಯಾಶ್ ಅಕೌಂಟ್ ಬ್ಯಾಲೆನ್ಸ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೈಮಲ್ಟೇನಿಯಸ್ಲಿ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಇದ್ರ ಬ್ಯಾಲೆನ್ಸ್ ಶೀಟು ಅಬ್ಸ್ಟ್ರಾಕ್ಟ್ ನೋಡಿ ಹೇಗಿರುತ್ತೆ ಅಂತ. ಈ ಪರ್ಟಿಕ್ಯುಲರ್ ಎಂಟ್ರಿಯಿಂದ ಬ್ಯಾಲೆನ್ಸ್ ಶೀಟ್ ಅಬ್ಸ್ಟ್ರಾಕ್ಟ್ ಏನಾಗುತ್ತೆ, ಬ್ಯಾಲೆನ್ಸ್ ಶೀಟ್ ಅಬ್ಸ್ಟ್ರಾಕ್ಟ್ ನೋಡಿ, ಕ್ಯಾಶ್ ಅಕೌಂಟು ಅಸೆಟ್ ಡೆಬಿಟ್ ಸೈಡ್ ಬಂದು ಎಷ್ಟು? 1 lakh. ದೆನ್ ಕ್ಯಾಪಿಟಲ್ ಅಕೌಂಟ್ ಎ ಬಿ, ಎಗೆಷ್ಟು 50,000, ಬಿಗೆಷ್ಟು 50,000, ಟೋಟಲ್ ಆಗಿ 1 lakh. ಸೊ ಈ ಪರ್ಟಿಕ್ಯುಲರ್ ಎಂಟ್ರಿ ಮಾಡಿದ್ರೆ ಬ್ಯಾಲೆನ್ಸ್ ಶೀಟ್ ನೋಡೋಕೆ ಈ ಥರ ಕಾಣುತ್ತೆ. ಬ್ಯಾಲೆನ್ಸ್ ಶೀಟ್ ಈ ಥರ ಕಾಣುತ್ತೆ ನೋಡೋಕ್ಕೆ. ಅಂಡರ್ಸ್ಟ್ಯಾಂಡ್? ನೋಡಿ ಎರಡು ಕಡೆ ಟೋಟಲ್ ಆಯಿತು, ಟ್ಯಾಲಿ ಆಯಿತು. ಅಂಡರ್ಸ್ಟ್ಯಾಂಡ್? I think you have understood case 1. It was situation 1. Situation 2, it is not different, far different from situation 1. Slight different ಇದೆ. ಏನು ಅಂತ ಹೇಳಿದ್ರೆ ನೋಡಿ, ಫಸ್ಟ್ ಟು ಎಂಟ್ರಿ ಸೇಮ್, ಫಸ್ಟ್ ಟು ಎಂಟ್ರಿ ಸೇಮ್, ಫಸ್ಟ್ ಟು ಎಂಟ್ರಿ ಸೇಮ್. ಸೊ ದ ಡಿಫರೆನ್ಸ್ ಏನು ಅಂದರೆ ದಿಸ್ ಪಾರ್ಟ್, ಡಿಫ್ರೆನ್ಸ್ ಏನು ಅಂದರೆ ಈ ಪರ್ಟಿಕ್ಯುಲರ್ ಎಂಟ್ರಿನಲ್ಲಿ ಡಿಫ್ರೆನ್ಸ್ ಇದೆ. ಓಕೆ, ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ ಸಿಚುವೇಶನ್ ನೋಡಿ ಹೇಗಿರುತ್ತೆ ಅಂತ. ನ್ಯೂ ಪಾರ್ಟ್ನರ್ ಫರ್ಮಿಗೆ ಕ್ಯಾಶ್ ಕೊಟ್ಟ 1 lakh. ಆ 1 lakhನ ಏನಂತ ಹೇಳ್ಕೊಟ್ಟ, ಗುಡ್ ವಿಲ್ ಅಂತ ಹೇಳ್ಕೊಟ್ಟ. ಸಿಚುವೇಶನ್ 1ನಲ್ಲಿ ಏನಾಯಿತು, ಗುಡ್ ವಿಲ್ ಅಂತ ಹೇಳಿ ಕ್ಯಾಶ್ ಕೊಟ್ಟಿದ್ದನ್ನು ಫರ್ಮ್ ಏನು ಮಾಡ್ತು, ಓಲ್ಡ್ ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತು, ಅಂದರೆ ಅವ್ರ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತು ಅಥವಾ ಆ್ಯಡ್ ಮಾಡ್ತು, ಅಥವಾ ಲಯಬಿಲಿಟಿ ಬ್ಯಾಲೆನ್ಸ್ ಏನಾಯಿತು, ಇನ್ಕ್ರೀಸ್ ಮಾಡ್ತು. ಆಯಿತಾ? ಸಿಚುವೇಶನ್ 1ನಲ್ಲಿ ಏನು ಆ್ಯಡ್ ಮಾಡಿದ್ದಾರೆ, ಅವ್ರ ಅಕೌಂಟ್ಗೆ 50,000 ರೂಪಾಯಿ ಹಾಕಿದ್ದಾರಲ್ಲ, ಅದನ್ನು ಓಲ್ಡ್ ಪಾರ್ಟ್ನರ್ಸ್ ಇನ್ನೂ ಡ್ರಾ ಮಾಡೇ ಇಲ್ಲ, ಅದನ್ನು ಅಲ್ಲೇ ಬಿಟ್ಟಿದ್ದಾರೆ, ಅಲ್ಲೇ ಇರಲಿ ಅಂತ ಅಲ್ಲೇ ಬಿಟ್ಬಿಟ್ಟಿದ್ದಾರೆ. ವಿತ್ಡ್ರಾ ಮಾಡಿದ್ರೆ ಏನಾಗುತ್ತೆ, ಕ್ಯಾಶಲ್ಲಿ ಬ್ಯಾಲೆನ್ಸ್ ಕಮ್ಮಿ ಆಗುತ್ತೆ. ಅಂದರೆ ಫರ್ಮಲ್ಲಿ ಕ್ಯಾಶ್ ಬ್ಯಾಲೆನ್ಸ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಕಮ್ಮಿ ಆದರೆ ನೆಕ್ಸ್ಟ್ ಬಿಸ್ನೆಸ್ ರನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಪಾರ್ಟ್ನರ್ಸ್ ಏನು ಮಾಡಿದ್ದಾರೆ, ಫರ್ಮಲ್ಲೇ ಕ್ಯಾಶ್ ಬಿಟ್ಬಿಟ್ಟಿದ್ದಾರೆ. ತೊಗೊಂಡೋದ್ರೆ ಏನಾಗುತ್ತೆ, ಅವ್ರು ಪರ್ಸ್ನಲ್ ಯೂಸ್ಗೆ ಎಂಜಾಯ್ ಮಾಡಿಬಿಡ್ತಾರೆ, ದುಡ್ಡು ಹೋಯ್ತು. ಇದ್ರ ಬದಲು ಏನು ಮಾಡ್ತಿದ್ದಾರೆ, ಫರ್ಮಲ್ಲೇ ಇದ್ದರೆ ಆ ದುಡ್ಡು ನಾವು ಇನ್ನೂ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡಿ ಪ್ರಾಫಿಟ್ಸ್ ತೆಗಿಬೋದು ಅಂತ. ಅದಕ್ಕೋಸ್ಕರ ಅವ್ರು ಫರ್ಮಲ್ಲೇ ಕ್ಯಾಶ್ ಬಿಟ್ಬಿಟ್ಟಿದ್ದಾರೆ. ಬಟ್ ಅವ್ರ ಅಕೌಂಟಲ್ಲಿದೆ, ಬಟ್ ಕ್ಯಾಶ್ನ ವಿತ್ಡ್ರಾ ಮಾಡಿಲ್ಲ. ಸೆಕೆಂಡ್ ಕೇಸಲ್ಲಿ ಏನಾಯಿತು, ಆ ಕ್ಯಾಶನ್ನ ವಿತ್ಡ್ರಾ ಮಾಡ್ತಾರೆ. ಆಯಿತಾ? ಸೊ ಫರ್ಮಿಂದ ಕ್ಯಾಶ್ನ ವಿತ್ಡ್ರಾ ಮಾಡ್ತಿದ್ದಾರೆ. ಫರ್ಮ್ಸ್ ಪಾಯಿಂಟ್ ಆಫ್ ಇಂದ ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕು, ಪಾರ್ಟ್ನರ್ಸ್ ಪಾಯಿಂಟ್ ಆಫ್ ಇಂದ ಅಲ್ಲ. ಸೊ ಫರ್ಮ್ಸ್ ಪಾಯಿಂಟ್ ಆಫ್ ಇಂದ ಜರ್ನಲ್ ಎಂಟ್ರಿ ಪಾಸ್ ಮಾಡ್ತಾ ಇದ್ದರೆ, ಫಾರ್ ಎಕ್ಸಾಂಪಲ್ 50,000 ಇಬ್ಬರು ಏನು ಅವ್ರ ಅಕೌಂಟಿಗೆ 50,000 ರೂಪಾಯಿ ಗುಡ್ ವಿಲ್ ಅಂತೆಲ್ಲ ಹಾಕಿದ್ವಲ್ಲ, 50,000 ರೂಪಾಯಿನೂ ವಿತ್ಡ್ರಾ ಮಾಡಿದ್ರೆ ಜರ್ನಲ್ ಎಂಟ್ರಿ ಏನು ಬಂತು, ಫರ್ಮ್ಸ್ ಪಾಯಿಂಟ್ ಆಫ್ ಇಂದ ನೋಡಿ, ಕ್ಯಾಶ್ 1 ಲಕ್ಷ ಅಂದರೆ 50,000 ಎದು, 50,000 ಬಿದು. ನೋಡಿ 50,000 ಎ, 50,000 ಬಿ. ಎ 50,000 ತೊಗೊಳೋದ, ಬಿ 50,000 ತೊಗೊಳೋದ, ಯಾರು? ಪಾರ್ಟ್ನರ್ಸ್. ಇಲ್ಲಿ ಯಾರ ಕಣ್ಣು ಮುಂದೆ ನಡೀತಿದೆ ಇದು? ಫರ್ಮ್ಸ್ ಕಣ್ಣು ಮುಂದೆ ನಡೀತಿದೆ. ಸೊ ಫರ್ಮ್ಸ್ ಕೈಲಿ 1 ಲಕ್ಷ ರೂಪಾಯಿ ದುಡ್ಡಿತ್ತು, ತೊಗೊಂಡೋದವ್ರು ಯಾರು? ಎ ಆ್ಯಂಡ್ ಬಿ. ನೋಡಿ 2 ಆಸ್ಪೆಕ್ಟ್, ಒಂದು ಕ್ಯಾಶ್, ಇನ್ನೊಂದು ಪಾರ್ಟ್ನರ್ಸ್. ಯಾರ್ಯಾರು? ಎ ಆ್ಯಂಡ್ ಬಿ. ಓಕೆ,
ಸೊ 1,00,000 ಅಸೆಟ್ ಇತ್ತು. ಓಕೆ, ಅಸೆಟ್ 1,00,000 ರೂಪಾಯಿ ಇತ್ತು. ತೊಗೊಂಡೋದ ತಕ್ಷಣ ಅಸೆಟ್ ಏನಾಯಿತು? ಖಾಲಿ, ಝೀರೋ. ಅಸೆಟ್ ಏನಾಯಿತು? ಡಿಕ್ರೀಸ್ ಆಯಿತು. ಅಸೆಟ್ ಡಿಕ್ರೀಸ್ ಆದರೆ ರೂಲ್ ಏನು? ಕ್ರೆಡಿಟ್. ನೋಡಿ, ಕ್ಯಾಶ್ ಅಕೌಂಟ್ ಕ್ರೆಡಿಟ್, ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಆಗಿದೆ. ಅರ್ಥ ಆಗ್ತಿದೆಯಾ? ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಮಾಡಿದ್ವಿ. ದೆನ್ ಯಾರು ತೊಗೊಂಡೋಗಿದ್ದು? ಪಾರ್ಟ್ನರ್ಸ್. ಪಾರ್ಟ್ನರ್ಸ್ ನೇಚರ್ ಏನು? ಲಯಬಿಲಿಟಿ. ಈಗೇನಾಯಿತು? ಅವ್ರಿಗೆ ಕೊಡಬೇಕಾಗಿದ್ದ ದುಡ್ಡನ್ನ ಕೊಟ್ಬಿಟ್ರೆ, ಫರ್ಮು ಅವ್ರಿಗೆ ಕೊಡಬೇಕಾಗಿದ್ದ ದುಡ್ಡನ್ನ ಅವ್ರಿಗೆ ಕೊಟ್ಬಿಟ್ರೆ, ಅವರಿಗೆ ಅವ್ರ ಫರ್ಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ಏನು ಸಾಲ ಇತ್ತು ಕಮ್ಮಿ ಆಗುತ್ತಾ ಜಾಸ್ತಿ ಆಗುತ್ತಾ? ಆಬ್ವಿಯಸ್ಲಿ ಕಮ್ಮಿ ಆಗಬೇಕು. ಲಯಬಿಲಿಟಿ ಅಂದ್ರೆ ಏನು? ಸಾಲ ಕಮ್ಮಿ ಆಯಿತು, ವಿಚ್ ಮೀನ್ಸ್ ಲಯಬಿಲಿಟಿ ಕಮ್ಮಿ ಆಯಿತು. ಲಯಬಿಲಿಟಿ ಕಮ್ಮಿ ಆದರೆ ರೂಲ್ ಏನು? ಡೆಬಿಟ್. ಸಿ, ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್. ಅಂಡರ್ಸ್ಟ್ಯಾಂಡ್? ಸೊ A's capital account debit, B's capital account debit is to 50,000 to cash account 1. ಅವಾಗ ಬ್ಯಾಲೆನ್ಸ್ ಶೀಟ್ ಏನಾಗುತ್ತೆ? ಈ ಪರ್ಟಿಕ್ಯುಲರ್ ಒಂದು ಎಂಟ್ರಿ ಪಾಸ್ ಮಾಡಿದ ತಕ್ಷಣ ಬ್ಯಾಲೆನ್ಸ್ ಶೀಟ್ ಏನಾಗುತ್ತೆ? ಇಲ್ಲಿ ನೋಡ್ಕೊಳ್ಳಿ, ಈಗ ಬ್ಯಾಲೆನ್ಸ್ ಶೀಟು ಕ್ಯಾಶ್ ಅಕೌಂಟ್ 0 ಆಗುತ್ತೆ. A's capital account, B's capital account 0. ಕ್ಯಾಶ್ ಅಕೌಂಟಲ್ಲೂ 1,00,000 ರೂಪಾಯಿ ದುಡ್ಡಿಲ್ಲ, ಗುಡ್ ವಿಲ್ದು. ಏನು ಅವ್ರ ಅಕೌಂಟಿಗೆ 55,000 ರೂಪಾಯಿ ಅವ್ರು ಡ್ರಾ ಮಾಡಿದ್ದಾರೆ, 0. ಅಗೇನ್ ಬ್ಯಾಲೆನ್ಸ್ ಶೀಟ್ ಏನಾಯಿತು? 0 ಟ್ಯಾಲಿ ಆಯಿತು ಅಷ್ಟೇ. ಅಕಸ್ಮಾತ್ ಓಲ್ಡ್ ಪಾರ್ಟ್ನರ್ಸ್ಗೆ ಏನಿದ್ದಾರೆ 55,000 ತೊಗೊಂಡೋಗಿ ಇಷ್ಟೇ ಇರಲಿಲ್ಲ ಅಂದ್ಕೊಳ್ಳಿ, 50% ತೊಗೊಂಡೋದ್ರು ಅಂದ್ಕೊಳ್ಳಿ. ಅಂದರೆ ಎಗೆ 50,000, ಬಿಗೆ 50,000 ಕೊಡಬೇಕು. ಎ ಏನು ಮಾಡಿದ್ರು? 25,000 ತೊಗೊಂಡೋದ, ಬಿ 25,000 ತೊಗೊಂಡೋದ. ಆಯಿತಾ? ಸೊ 25,000 ರುಪೀಸ್ ತೊಗೊಂಡೋದು. ಈಗ ಕ್ಯಾಶ್ ಎಷ್ಟು ಉಳ್ಕೊಂತು ಅಕೌಂಟಲ್ಲಿ? 50,000 ಉಳ್ಕೊಂತು. ರೈಟ್? ಎಷ್ಟು ಹೋಯಿತು? 50,000 ಹೋಯಿತು. ಈಗ ನಾವು ಅಕೌಂಟಿಂಗ್ ಎಂಟ್ರಿ ಮಾಡಬೇಕಾಗಿರೋದು 50,000 ಹೋಗೋದಕ್ಕೆ ಅಕೌಂಟಿಂಗ್ ಎಂಟ್ರಿ ಮಾಡಬೇಕು. ಅಗೇನ್ ಮೊದಲು 1,00,000 ಕ್ಯಾಶ್ ಇತ್ತು, ಈಗ 50,000 ಕಮ್ಮಿ ಆಗಿದೆ. ಸೊ ಕ್ಯಾಶ್ ನೇಚರ್ ಏನು? ಅಸೆಟ್. ಅಸೆಟ್ ಡಿಕ್ರೀಸ್ ಆದರೆ ಏನಾಗಬೇಕು? ಕ್ರೆಡಿಟ್ ಆಗಬೇಕು. ಎಷ್ಟು ಸಾವಿರ ರೂಪಾಯಿ ಕ್ರೆಡಿಟ್ ಆಗಬೇಕು? 50,000 ರುಪೀಸ್ ಕ್ರೆಡಿಟ್ ಆಗಬೇಕು. ಸಿ, ಕ್ಯಾಶ್ ಅಕೌಂಟ್ ಈಸ್ ಕ್ರಿಯೇಟೆಡ್ ಫಾರ್ 50,000 ರುಪೀಸ್. ಯಾರು ತೊಗೊಂಡು ಹೋಗ್ತಾ ಇರೋದು? ಪಾರ್ಟ್ನರ್ಸ್. ಯಾರ್ಯಾರು? ಎ ಆ್ಯಂಡ್ ಬಿ. ಎ ಎಷ್ಟು ತೊಗೊಂಡು ಹೋಗ್ತಿದ್ದಾನೆ? 25,000. ಬಿ ಎಷ್ಟು ತೊಗೊಂಡು ಹೋಗ್ತಿದ್ದಾನೆ? 25,000. ಯಾವ ರೇಷಿಯೋದಲ್ಲಿ? ಸ್ಯಾಕ್ರಿಫೈಸ್ ರೇಷಿಯೋದಲ್ಲಿ. ಸೊ ಎಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ 25,000, ಬಿಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ 25,000. ಸೊ ಅಂದರೆ 1,00,000ದಲ್ಲಿ 50,000 ಏನಾಗಿದೆ? ಡ್ರಾ ಮಾಡಿದ್ದಾರೆ, 50% ಡ್ರಾ ಮಾಡಿದ್ದಾರೆ. ಎಕ್ಸಾಮಿನೇಷನ್ ಕೇಳ್ತಾರೆ, ಆವಾಗಲೂ ಕೇಸ್ 2ನೇ ಬರೋದು, ಫುಲ್ ಡ್ರಾ ಮಾಡಿದ್ರು ಕೇಸ್ 2ನೇ ಬರೋದು. ಸೊ ಇಂಥ ಸಿಚುವೇಷನಲ್ಲಿ ಬ್ಯಾಲೆನ್ಸ್ ಶೀಟ್ ನೋಡೋಕ್ಕೆ ಯಾವ ಥರ ಕಾಣುತ್ತೆ ನೋಡಿ? 1,00,000 ಕ್ಯಾಶ್ ಇತ್ತು, 1,00,000 ಕ್ಯಾಶ್ ಇತ್ತು ಮೊದಲು. ಈಗ ಎಷ್ಟಾಯಿತು? 50,000 ಆಯಿತು. ಆಯಿತಾ? 50,000 ಆಯಿತು. ಹೇಗೆ ಎಷ್ಟು ಕೊಡಬೇಕಿತ್ತು? ಮೊದಲು 50,000 ಕೊಡಬೇಕಿತ್ತು, 50,000 ಕೊಡಬೇಕಿತ್ತು. ಅದಕ್ಕೆ ಟೋಟಲ್ ಆಗಿ 1,00,000 ಇತ್ತು. ಈಗೇನಾಯಿತು? 50,000ದಲ್ಲಿ 25,000 ತೊಗೊಂಡೋದ, ಇನ್ನೆಷ್ಟು ಕೊಡಬೇಕು? 25,000. ಬಿ 50,000ದಲ್ಲಿ 25,000 ತೊಗೊಂಡೋದ, ಇನ್ನೆಷ್ಟು ಕೊಡಬೇಕು? 25,000. ಇವೆರಡು ಸೇರಿಸಿದ್ರೆ ಎಷ್ಟಾಯಿತು? 50,000. ಕ್ಯಾಶ್ ಎಷ್ಟಿದೆ? 50,000. ಕ್ಯಾಪಿಟಲ್ ಅಂದರೆ ಪಾರ್ಟ್ನರ್ಸ್ಗೆ ಎಷ್ಟು ಕೊಡಬೇಕು? ಇನ್ನು ಗುಡ್ ವಿಲ್ ಪೋರ್ಷನ್ 50,000 ರೂಪಾಯಿ. ಸೊ ಬ್ಯಾಲೆನ್ಸ್ ಶೀಟ್ ಏನಾಯಿತು? 50,000 ಟ್ಯಾಲಿ ಆಯಿತು. ಅಗೇನ್ ದೀಸ್ 2 ಕೇಸಸ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇವೆರಡು ಕೇಸಸ್ ಅರ್ಥ ಆದರೆ ಮಾತ್ರ ಕೇಸ್ 3, ಕೇಸ್ 4ಗೆ ಹೋಗೋಕ್ಕಾಗೋದು, ಮೂವ್ ಆಗೋಕ್ಕಾಗೋದು. ಅದರ್ವೈಸ್ unless it is very difficult for you to understand case 3 and case 4. I think you have understood today's session. So ಇದಕ್ಕೆ ಸಂಬಂಧಪಟ್ಟಾಗ ಏನಾದರೂ ಯೂಟ್ಯೂಬ್ ಡೌಟ್ಸ್ ಇದ್ದರೆ ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. So thank you for watching this session.